ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಸ್ಮಶಾನಕ್ಕೆ ಹೋಗೋಣ. ಯಾಕೆ ಹೆದರುತ್ತಿದ್ದೀರಾ? ನಾವು ದಿನವಿಡೀ ಹಣ, ಅಂತಸ್ತು, ಸುಂದರ ದೇಹ ಮತ್ತು ಅಹಂಕಾರದ ಬಗ್ಗೆ ಮಾತನಾಡುತ್ತೇವೆ. ಆದರೆ ಇವೆಲ್ಲದರ ಅಂತಿಮ ಅಂತ್ಯ ಏನು ಗೊತ್ತೇ? ಕೇವಲ ಒಂದು ಹಿಡಿ ಬೂದಿ. ನಿಮ್ಮ ಕಣ್ಣು ಮುಚ್ಚಿದ ಕ್ಷಣವೇ ನಿಮ್ಮ ಪ್ರೀತಿಪಾತ್ರರು ನಿಮ್ಮನ್ನು ಹೆಣ ಎನ್ನುತ್ತಾರೆ. ನಿಮ್ಮ ದೇಹವು ಕೊಳೆಯಲು ಶುರುವಾದಾಗ ನಿಮ್ಮನ್ನು ಮನೆಯಿಂದ ಹೊರಹಾಕಲು ಅವಸರ ಮಾಡುತ್ತಾರೆ. ಬುದ್ಧ ಅಂದು ಸ್ಮಶಾನದಲ್ಲಿ ಕುಳಿತು ಕಲಿಸಿದ ಆ ಡಿಸ್ಟರ್ಬಿಂಗ್ ಸತ್ಯ ಏನು? ಈ ವಿಡಿಯೋ ನಿಮ್ಮ ನಿದ್ದೆ ಗೆಡಸಿಬಹುದು. ಬುದ್ಧ ಒಮ್ಮೆ ತನ್ನ ಶಿಷ್ಯರನ್ನು ಸ್ಮಶಾನಕ್ಕೆ ಕರೆದೊಯ್ದು ಕೊಳೆಯುತ್ತಿರುವ ಹೆಣಗಳನ್ನು ತೋರಿಸಿ ಹೇಳಿದರು, ನೋಡಿ ಆನಂದ, ಈ ದೇಹ ಕೆಲವು ದಿನಗಳ ಹಿಂದೆ ಸುಂದರವಾಗಿತ್ತು, ರೇಷ್ಮೆ ಬಟ್ಟೆ ತೊಟ್ಟಿತ್ತು, ಅಹಂಕಾರದಿಂದ ಬೀಗುತ್ತಿತ್ತು. ಆದರೆ ಇಂದು ಇದರ ಮೇಲೆ ಹುಳುಗಳು ಹರಿಯುತ್ತಿವೆ, ದುರ್ವಾಸನೆ ಬೀರುತ್ತಿದೆ. ನೀವು ಜಿಮ್ಗೆ ಹೋಗಿ ಬೆಳೆಸಿದ ಸ್ನಾಯುಗಳು, ನೀವು ಕೊಂಡ ಬೆಲೆಬಾಳುವ ಕಾರುಗಳು, ನಿಮ್ಮ ಇನ್ಸ್ಟಾಗ್ರಾಮ್ ಫಿಲ್ಟರ್ಗಳು ಯಾವುದೂ ಸಾವು ಬಂದಾಗ ಕೆಲಸಕ್ಕೆ ಬರುವುದಿಲ್ಲ. ನೀವು ಸತ್ತ 1 ಗಂಟೆಯಲ್ಲೇ ನಿಮ್ಮ ಸ್ವಂತ ಮಕ್ಕಳು ಇನ್ನೂ ಎಷ್ಟು ಹೊತ್ತು ಎಂದು ಕೇಳುತ್ತಾರೆ. ನಿಮ್ಮ ಪ್ರೀತಿಯ ಹೆಂಡತಿ ಅಥವಾ ಪತಿ ನಿಮ್ಮ ಫೋಟೋಗೆ ಹಾರ ಹಾಕಿ ತಿಂಗಳೊಳಗೆ ಮರೆತು ಬಿಡುತ್ತಾರೆ. ಇದೇ ಜೀವನದ ಅತ್ಯಂತ ಭಯಾನಕ ಮತ್ತು ಕಟು ಸತ್ಯ. ಸ್ನೇಹಿತರೆ, ನಾವು ಯಾವುದಕ್ಕಾಗಿ ಇಷ್ಟೊಂದು ಜಗಳವಾಡುತ್ತಿದ್ದೇವೆ? ಯಾರನ್ನು ಕೆಳಗೆ ಹಾಕಲು ಸಂಚು ರೂಪಿಸುತ್ತಿದ್ದೇವೆ? ಬುದ್ಧ ಹೇಳುತ್ತಾರೆ, ಮರಣದ ಮುಂದೆ ಪ್ರತಿಯೊಬ್ಬನೂ ಸೋತಿದ್ದಾನೆ. ನಾವು ಬದುಕಿರುವವರೆಗೂ ನನ್ನದು ನನ್ನದು ಎಂದು ಕೂಗುತ್ತೇವೆ. ಆದರೆ ಸ್ಮಶಾನಕ್ಕೆ ಹೋದಾಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮನ್ನು ಬದುಕಿಸುವುದಿಲ್ಲ. ಈ ಭೂಮಿಯ ಮೇಲೆ ಅದೆಷ್ಟೋ ಸರ್ವಾಧಿಕಾರಿಗಳು ಮಣ್ಣಾಗಿದ್ದಾರೆ, ಅದೆಷ್ಟೋ ಸುಂದರಿಯರು ಬೂದಿಯಾಗಿದ್ದಾರೆ. ನೀವು ಇವತ್ತು ಯಾರನ್ನು ದ್ವೇಷಿಸುತ್ತಿದ್ದೀರೋ ಅವರೂ ಸಾಯುತ್ತಾರೆ, ನೀವೂ ಸಾಯುತ್ತೀರಿ. ಮಣ್ಣಾದ ಮೇಲೆ ರಾಜನಿಗೂ ಮತ್ತು ಭಿಕ್ಷುಕನಿಗೂ ವ್ಯತ್ಯಾಸವೇ ಇರುವುದಿಲ್ಲ. ನಿಮ್ಮ ದೇಹವು ಮಣ್ಣಿನ ಆಹಾರವಾಗುವ ಮುನ್ನ ನೀವು ಸಾಧಿಸಿದ್ದಾದರೂ ಏನು? ಈ ವಿಷಯ ಕೇಳಲು ಅಸಹ್ಯ ಎನಿಸಬಹುದು ಅಥವಾ ಭಯವಾಗಬಹುದು, ಆದರೆ ಇದೇ ಅಂತಿಮ ಸತ್ಯ. ಈ ಕ್ಷಣವೇ ನಿಮ್ಮ ಅಹಂಕಾರವನ್ನು ಬಿಡಿ. ಬದುಕಿರುವ 4 ದಿನ ಪ್ರೀತಿಯಿಂದಿರಿ, ಒಳ್ಳೆಯದನ್ನು ಮಾಡಿ. ಏಕೆಂದರೆ ನಾಳೆ ಬೆಳಿಗ್ಗೆ ನೀವು ಸೂರ್ಯನನ್ನು ನೋಡುತ್ತೀರೋ ಇಲ್ಲವೋ ಎಂಬ ಗ್ಯಾರಂಟಿ ಯಾರಿಗೂ ಇಲ್ಲ. ಸ್ಮಶಾನದಲ್ಲಿ ನಿಮ್ಮನ್ನು ಸುಡುವಾಗ ಕೇವಲ ನಿಮ್ಮ ಕರ್ಮ ಮಾತ್ರ ನಿಮ್ಮ ಜೊತೆ ಇರುತ್ತದೆ. ಈ ಭಯಾನಕ ಸತ್ಯವನ್ನು ಎದುರಿಸುವ ಧೈರ್ಯ ನಿಮಗಿದೆಯೇ? ನಿಮ್ಮ ಅಂತ್ಯ ಹೇಗಿರಬೇಕು ಎಂದು ಬಯಸುತ್ತೀರಿ? ಕಮೆಂಟ್ ಮಾಡಿ.